ಅವರಿಗೆ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಚೀಫ್ ನಗರ ಮಂಡಲದಿಂದ ಒಂದು ಮನವಿ ಯಾಕೆ ಸರ್ ಏನಾಗಿದೆ ಸಮಸ್ಯೆ? ಈ ಮನವಿ ಅಂದ್ರೆ ಇರೋದು ಸರ, ಈಗ ಬಿಜಾಪುರದ ಮಂದಿಗೆ ಅಲ್ಲಿ ಈಗೇನು ನಾವು ರೋಡ್ ಮಾಡಾಕತ್ತಾರಲ್ರಿ ಸರ ಬಜಾರ್ದು, ಆ ರೋಡ್ದಿಂದ ಭಾಳ ತೊಂದರೆ ಆಗತ್ತೈತಿ. ತೊಂದರೆ ಅಂದ್ರೆ ರೋಡ್ ಮಾಡಾಕತ್ತಿದ್ದು ಒಳ್ಳೆಯದೇ ಕೆಲಸ, ಬಟ್ ಏನಾಗೈತೈತಿ ಅದರದ್ದು ಪ್ರಿಕಾಷನ್ ಇದೆ ಒಳಗೆ ಕೆಲವೊಂದು ರೋಡ್ಗಳನ್ನು ಓಪನ್ ಮಾಡಿ ಎಲ್ಲರಿಗೆ ಹೋಗೋಕೆ ಕ್ಲಿಯರಾಗಿ ಜಾಗ ಕೊಟ್ಟರೆ ಚಲೋ ಆಕೈತಿ. ಈಗ ಸಪೋಸ್ ಸಿದ್ದೇಶ್ವರ ಗುಡಿ ರೋಡ್ ಒನ್ ವೇ ಮಾಡಿಟ್ಟಾರ್ರಿ. ಆಮೇಲೆ ಮಿಲನ್ ಬರ್ ಚೌಕದಿಂದ ಸ್ವಲ್ಪ ಎಲ್ಲ ಕಡೆ ಗಾಡಿ ಹಚ್ಚಿಬಿಟ್ಟು ಯಾವ ಗಾಡಿ ಕರೆಕ್ಟಾಗಿ ಪಾಸ್ ಆಗತ್ತಿಲ್ಲ, ಟ್ರಾಫಿಕ್ ಜಾಮ್ ಜಾಸ್ತಿ ಆಗತ್ತೈತಿ. ಬಿಸಿಲು ಜಾಸ್ತಿ ಇದ್ದರಿಂದ ಟೂ ವೀಲರ್ಗಳು ಪಾಸ್ ಆಗತ್ತಿಲ್ಲ. ಸಿದ್ದೇಶ್ವರ ಗುಡಿದಿಂದ ಈಗ ಗಾಂಧಿ ಚೌಕ್ ಬರಬೇಕಾದ್ರೆ ರೋಡ್ ಕಂಡಪಟ್ಟಿ ದೊಡ್ಡದೈತಿ, ಬಟ್ ಏನಾದ್ರೆ 4 ವೀಲರ್ ಪಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆ ರೋಡ್ನ ಕಂಜೆಸ್ಟೆಡ್ ಮಾಡಿಟ್ಟಾರ. ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಅದನ್ನು ಟೂ ವೇ ಕೊಟ್ರೆ ಈ ರೋಡ್ ಮುಗಿ ತನಕ ತಾತ್ಕಾಲಿಕವಾಗಿ, ನಾವೇನು ಪರ್ಮನೆಂಟ್ ಅಂತ ಹೇಳಿಲ್ಲ, ತಾತ್ಕಾಲಿಕವಾಗಿ ನಮ್ಮ ಬಿಜಾಪುರ ಜನತೆಗೆ ಒಂದು ಅನುಕೂಲವಾಗ್ತೈತೆ ಅಂತೇಳಿ ಈ ಮನವಿ ಕೊಡಕ್ಕೆ ಬಂದೀವಿ ನಾವು. ಸರ್ ಒಂದು ವ್ಯಕ್ತಿಗೆ ಅನ್ಸಂಗಿಲ್ಲ ಸರ್, ಅದು ಅವೈಜ್ಞಾನಿಕ ಕಾಮಗಾರಿ ನಡೀತದೆ ಅಂತ ಅನ್ಸಾತು ನನ್ನ ಅಂದಾಜ್ ಪ್ರಕಾರ. ಹಂಗೇನಿಲ್ಲ ರೀ ಸರ್, ಅವೈಜ್ಞಾನಿಕ ಅಂತೇಳಿ ಅವ್ರು ನೋಡ್ರಿ ಮಾಡೋರು ಇರ್ತಾರೆ, ಇಂಜಿನಿಯರ್ಗಳು ಇರ್ತಾರೆ, ಅದ್ರ ಮ್ಯಾಗ ಒಂದು ಪ್ಲಾನ್ ಮಾಡಿರ್ತಾರೆ, ಅಲ್ಲೇನೋ ಒಂದು ಅಡೆತಡೆ ಇದ್ದಲ್ಲೇ ಅದನ್ನು ವಾಪಸ್ ರೀಕನ್ಸ್ಟ್ರಕ್ಷನ್ ತೊಗೊಂಡಿರ್ತಾರೆ. ಸರ್ ಎಲ್ಲರೂ ಕೂಡ ಒತ್ತಟ ಹಡ್ಡೋದು ಅವಶ್ಯಕತೆ ಯಾಕೆ ಒಂದು ಮಾಡ್ಕೊಂಡು ಹಚ್ಕೋತ ಚಲೋ ಆಗ್ತಿತ್ತು. ಪಾರ್ಷಿಯಲ್ ಆಗಿ ನೀವು ಹೇಳ್ತೀರಿ ಪಾರ್ಟ್ ಬೈ ಹೋಗ್ಬೇಕಂತೇಳಿ, ಬಟ್ ಅವ್ರು ನಡಬರ್ಕ್ ಗ್ಯಾಪ್ ಬಿಟ್ಟಾರ್ರಿ. ಕೆಲವೊಂದು ನಡಬರ್ಕ್ ಯಾಕಂದ್ರೆ ಪಾಸ್ ಆಗಕ್ಕೆ ರೋಡ್ ಬಿಟ್ಟಾರ. ಇನ್ನೇನಾಗತ್ತೈತಿ ಪ್ರಾಬ್ಲಮ್ ಅಂದ್ರೆ ಈ ಗಾಂಧಿ ಚೌಕದಿಂದ ಏನು BLD ಕಡೆ ಹೋಗೋ ರೋಡ್, 2 ರೋಡ್ ಅದಾವೆ, 3 ರೋಡ್ ಅದಾವೆ ಆ್ಯಕ್ಚುಲಿ. ಒಂದು ಇದು ಅಟಲ್ ಬಿಹಾರಿ ವಾಜಪೇಯಿ ರೋಡ್, ಅಲ್ಲಿ ಕಾಯಿಪಲ್ಲೆ ಅವ್ರು ಕೊಂಡಿರ್ತಾರೆ. ನಾವು ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು, ಬಟ್ ಅಲ್ಲಿ ಆಟೋಗಳ ಸಂಖ್ಯೆಗಳು ಅದಾವೆ. ಅದಕ್ಕೇನಾಗಬೇಕಾಗಿತ್ತು ರೀ, ಪೊಲೀಸು ಒಂದು ಸ್ವಲ್ಪ ಅದನ್ನು ರೆಗ್ಯುಲರಾಗಿ ಮಾನಿಟರ್ ಮಾಡಿಬಿಟ್ಟು ಅಲ್ಲಿ ಕ್ಲಿಯರ್ ಮಾಡಿದ್ರೆ ಅದನ್ನೂ ಒಂದು ರೋಡ್ ಖುಲ್ಲ ಆಕೈತಿ. ಸೊ ಆ ರೋಡ್ ಬಂದಾಗಿದ್ದರಿಂದ ಬಾಕಿದವ್ರಿಗೆ ತೊಂದರೆ ಆಗತೈತಿ. ಆ ತೊಂದರೆಗೆ ಸ್ವಲ್ಪ ಇವರು ಸ್ಪಂದನೆ ಮಾಡಿದ್ರೆ ಇವು 3 ರೋಡ್ ಖುಲ್ಲ ಆಕ್ಕಾವ, ಆರಾಮಾಗಿ ಟ್ರಾಫಿಕ್ ಕ್ಲಿಯರ್ ಆಕೈತಿ, ರೆಗ್ಯುಲರ್ ಆಗೈತೆ ಹೇಳಿ. ಯಾವ್ರಿ ಅದು 9 ನಂಬರ್ ವಾರ್ಡ್ ಬರ್ತೈತ್ರಿ. 8, 9 ಮಿಕ್ಸ್ ಅದ. ಹಾಂ ರೀ, ರಾಜು ಮುಗಿಮಠವ್ರು ಅದಾರ ರೀ ಸರ್. ಅದು ಹೆಂಗೈತ್ರಿ, ಇದು ಕಾರ್ಪೊರೇಟರ್ ವಾರ್ಡ್ ಐತಿ, ಬಟ್ ಅದು ಮೇನ್ ರೋಡ್ ಏನದಲ್ಲ ಅದು PWD ZP ಅಂಡರ್ದಾಗೆ ಬರೋದು. ಸೊ ಅದನ್ನು ಅವರು ರೆಗ್ಯುಲರ್ ಆಗಿ ತೊಗೊಂಡಾರ ಕೆಲಸಕ್ಕೆ. ನಮಗೆ ಏನಾಗಬೇಕೈತಿ, ಅಲ್ಲಿ ಹೋಗುವಂಥ ಜನತೆಗೆ ಕ್ಲೀನಾಗಿ ಸ್ವಲ್ಪ ನೀಟಾಗಿ ಹೋಗೋಕೆ ಜಾಗ ಮಾಡಿಕೊಡ್ರಿ. ಏನಾಗತ್ತೈತಿ ರೀ, ನಾವು ನೋಡ್ರಿ, ನಾವು ಅಲ್ಲಿದ್ದವ್ರಿಗೆ ಅಂಗಡಿಯವ್ರಿಗೆ ಏನೂ ಅನ್ನಾಗತ್ತಿಲ್ಲ, ಪಾರ್ಕಿಂಗದ್ದು ಪ್ರಾಬ್ಲಮ್ ಐತಿ. ನಾವೇನೈತಿ ಪಾರ್ಕಿಂಗ್ ಕೆಲವೊಂದು ಸಮಯ ಸ್ಥಳಾಂತರ ಮಾಡಿರಿ. ಇನ್ ಕೇಸ್ ಯಾರೋ ಒಬ್ಬರು ಬೀದಿ ವ್ಯಾಪಾರಸ್ಥರಿದ್ದಾರೆ ಅಂದ್ರೆ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಕೊಟ್ಟ ಕಡೆ ಸೈಡಿಗೆ ಕೊಡ್ರಿ. ಯಾರಿಗೂ ತೊಂದರೆ ಆಗಲಾರ್ದಂಗೆ ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ ನಾವು ಮನವಿ ಮಾಡಕ್ಕೆ ಬಂದೀವಿ. ಸರ್ PWD ಅವರಿಗೆ ಹೇಳ್ಬೋದಾಗಿತ್ತಲ್ಲ, ರಾಜು ಮುಗಿಮಠ ಅವ್ರು ಯಾಕಂದ್ರೆ ಹಂತವಾಗಿ ಮಾಡಿ ಆಗ್ತದೆ, ಜನರಿಗೆ ಸಮಸ್ಯೆ ಆಗ್ತದೆ ಅಂತೇಳಿ ಹಂತವಾಗಿ ಮಾಡಕತ್ತಾರೆ ಸರ್. ನಡಬರ್ ಗ್ಯಾಪ್ ಬಿಟ್ಟರೆ ಪಾಸ್ ಆಗ ಗಾಡಿಗಳು ಹೊಂಟಾವು. ಈಗ ಏನಾಗತ್ತೈತಿ ರೀ, ಎಟ್ ಟೈಮ್ ದೊಡ್ಡ ಮಷಿನ್ಗಳು ಬಂದಂದ್ರೆ ಒಂದೇ ಟೈಮ್ನಾಗ ಮುಗಿಸ್ಕೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಸೊ ಅದ್ರ ಸಂಬಂಧ ಮಾಡಿರ್ಬೋದು ಸರ್. ಅದೇ ತೊಂದರೆ ಸಂಬಂಧ ನಾವು ಹೇಳ್ತೀವಿ. ಈ ಕಡೆ ಅದಲ್ರಿ, ಈಗ ನೋಡ್ರಿ, ಯಾವುದೋ ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಸ್ವಲ್ಪ ತ್ರಾಸು ತೊಗೊಳೋದು ಇದ್ದಿದೆ ರೀ. ಎಂಥ ಬೇಕಾದಂಥ ರೋಡ್ ಮಾಡ್ರಿ. ನಾವು ಗಾಂಧಿ ಚೌಕ್ ರೋಡ್ ಮಾಡೋ ಮುಂದಾಗ ನಾವು 6 ತಿಂಗಳ ಒಂದೇ ರೋಡ್ನಾಗ ತಿರುಗಾಡ್ತೀವಿ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಇದೇ ಐತಿ, ಬಟ್ ನಾವೇನತ್ತೀವಿ ಇಲ್ಲ ಐತಿ ನಮ್ಮ ಕಡೆ ಆಪ್ಷನ್, ಆ ಆಪ್ಷನ್ನ ಯೂಸ್ ಮಾಡ್ಕೋ. ನಮಸ್ಕಾರ. ನಿಮ್ಮ ಹೆಸರು ಸರ್? ಸಂದೀಪ್ ಪಾಟೀಲ್ ರೀ, ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ಅಧ್ಯಕ್ಷರು. ಥ್ಯಾಂಕ್ ಯು. ಇವತ್ತು ವಿಜಯಪುರ ನಗರದಲ್ಲಿ ಸುವ್ಯವಸ್ಥೆ ಆಗಿದಂಥ ಟ್ರಾಫಿಕ್ ಸಿಬ್ಬಂದಿಗಳ ಕೊರತೆ ಅದೋ ಗೊತ್ತಿಲ್ಲ, ಅಥವಾ ಸಿಬ್ಬಂದಿಗಳು ಬೇಕತ್ಲೆ ಮಾಡ್ತಾರೋ ಗೊತ್ತಿಲ್ಲ. ಸಿಕ್ಕಲ್ಲಿ ಮಹಾನಗರ ಪಾಲಿಕೆದವರು ಅಡ್ಡಿ ಪಬ್ಲಿಕ್ಗೆ ತೊಂದರೆ ಮಾಡುತ್ತಂತ ಈ ಸಂದರ್ಭ ಈಗ ನಮ್ಮ ಡೆವಲಪ್ಮೆಂಟ್ ಮಾಡಲಿ, ಬಿಜಾಪುರ ನಗರ ಬ್ಯಾಡ ಅನ್ನೋಲ್ಲ, ಅದಕ್ಕೆ ಹಂತ ಮಾಡಬೇಕು. ಈಗ ಸಿಕ್ಕಲ್ಲಿ ಅದು 1 ವೇ ಮಾಡಿರ್ತಾರ, ಆ 2 ವೇ ಮಾಡಿಸಿ ಶುದ್ಧ ಮಾಡಬೇಕು ಅಂತ ಪಬ್ಲಿಕ್ಗೆ ಅನುಕೂಲ ಮಾಡಿಕೊಡ್ಬೇಕಿಲ್ಲ. ಅದು ಬಿಟ್ಟು ಸಿಬ್ಬಂದಿಗಳಲ್ಲಿ ದಂಡ ಹಾಕ್ತಾರೆ. ಈ ಕಡೆ ನಾವು ರಾಂಗ್ ಸೈಡ್ ಇದೆ, ನೀವು ದಂಡ ಕೊಡ್ರಿ, 500 ರೂಪಾಯಿ ಹಾಡ್ರಿ. ಇದು ದಯವಿಟ್ಟು ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಇಲಾಖೆದವರು ಇಲ್ಲ, ಪೊಲೀಸ್ ಇಲಾಖೆದವರು ತಮ್ಮ ಗುಂಪಾಗಿ ನಿಂತಿರ್ತಾರೆ. ತಮ್ಮ ಡ್ಯೂಟಿ ಮಾಡಲ್ಲ, ಮಾಡಬೇಕು ಡ್ಯೂಟಿ. 2-3 ಮಂದಿ ಇರ್ಬೇಕು, 10 ಮಂದಿ ಗಾಂಧಿ ಚೌಕ್ ನಿಂತಿರ್ತಾರೆ. ಸಿಗ್ನಲ್ ಬಿದ್ದರೂ ಹಂಗೆ ಹೋಗುದು ಮಂದಿ ಸಾರ್ವಜನಿಕರಿಗೆ. ಅದಕ್ಕೆ ವ್ಯವಸ್ಥೆ ಬೇಕಿಲ್ಲ, ಸಂಬಳ ಕೊಡ್ತಾರಲ್ಲ, ಪಗಾರ ತಗೋತಾರಲ್ಲ ಸಿಬ್ಬಂದಿಗಳು, ಅದಕ್ಕೆ ಮಾಡಬೇಕಲ್ಲ, ವ್ಯವಸ್ಥೆ ಮಾಡಬೇಕಲ್ಲ.
ಗಾಂಧಿ ಚೌಕದ 20 ಮಂದಿ ಇರ್ತಾರೆ, ಆ ಕಡೆ ಒಂದು 10 ಮಂದಿ, ಈ ಕಡೆ ಒಂದು 20 ಮಂದಿ. ಮತ್ತು ಬಸ್ ಹೋಗ್ತದೆ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಲದಲ್ಲಿ, ಆ ಕಾಯಿಪಲ್ಲೆ ಮರ ಪೂರ ಒಂದು ರೋಡಿಗೆ ಕೂತಿರ್ತಾರೆ, ಆ ಬಸ್ಸೇ ಹೋಗಲ್ಲ, 10 ನಿಮಿಷ ಅಲ್ಲಿ ಟ್ರಾಫಿಕ್ ಆಗ್ತದೆ. ಆ ಟ್ರಾಫಿಕ್ ಎಲ್ಲ ಅದು ತೆಗಿಸ್ಬೇಕಿಲ್ಲ, ಒಂದು ಸರಿಸ್ಬೇಕಿಲ್ರಿ, ಸರಿಸುವ ವ್ಯವಸ್ಥೆ ಮಾಡ್ಬೇಕಲ್ಲ ಪೊಲೀಸ್ ಸಿಬ್ಬಂದಿಗಳು. ಅವ್ರ ಕೆಲಸ ಯಾಕಡೆ ಹೋದ್ರೆ ಬರೀ ದಂಡ ಹರಿಯೋದು, ಪೋತಿ ಹರಿಯೋದು, ಇದೇ ಕೆಲಸ. ಹೆಂಗಾಗ್ಬಾರ್ದು. ದಯವಿಟ್ಟು ವಿಜಯಪುರ ನಗರದಲ್ಲಿ ಸುಂದರೀಕರಣ ಆಗಲಿ, ಡೆವಲಪ್ಮೆಂಟ್ ಆಗಲಿ, ಅದು ಪ್ರಶ್ನೆ ಇಲ್ಲ. ಅದು ಯಾವುದೇ ರೋಡ್ ಹಡ್ಡಿದ್ರೂ ವ್ಯವಸ್ಥೆ ಮಾಡುವಂಥ ಕೆಲಸ ಆಗಬೇಕು. ಈ ಮೊದಲೇ ಮುಖ್ಯ ಅಂದ್ರೆ ಟ್ರಾಫಿಕ್ಗೆ ಭಾಳ ಮುಖ್ಯ ಅದ ನಮ್ಮ ನಗರದ. ಗಾಂಚಿ ಉದ್ರ ನೋಡ್ಬೇಕು ನೀವು, ಯಾರಾದರೂ ಯಾಕಡೆ ಬರ್ತಾರೆ ಗೊತ್ತೇ ಆಗಂಗಿಲ್ಲ, ಮುಂದಿನ ಇರ್ತಾರೆ ಪೊಲೀಸರು. ಆದ್ರೆ ಯಾವ ಬೇರೆದು ಊರ್ದಾಗ ಬಂದ್ರೆ MH ಪಾಸಿಂಗ್ ಬರ್ತಿಲ್ಲ, ಇಟ್ಟು ದಂಡೆ ಹಾಕಿ ಬಿಡೋದು. ಆ ಕೆಲಸ ಬಿಡಬೇಕು. ದಯವಿಟ್ಟು ಸಾರ್ವಜನಿಕ ಅನುಕೂಲ ಮಾಡಿಕೊಡ್ಬೇಕ ವಿನಂತಿಸ್ತೇನೆ. ಭರತ್ ಕೋಳಿ. ಶಾಸಕರು ಹೇಳ್ತಾರೆ ವಿಜಯಪುರ ಸ್ಮಾರ್ಟ್ ಸಿಟಿ ಕಡೆ ತಗೊಂಡು ಹೊಂಟೆ ಅಂತ ಹೇಳಿ. ಹೊಂಟಾರಲ್ಲ, ಅದಕ್ಕೇನದ ರಸ್ತೆ ಸರಿಯಾಗಿ ಮಾಡಲಿ, ರಸ್ತೆ ಸರಿ ಇಲ್ಲ, ಮತ್ತೆ ಹಂತ ಹಂತ ಮಾಡತ್ತಾರಲ್ಲ. ಹಾಂ ರೀ, ರಸ್ತೆಗೆ ಸರಿಯಾಗಿಲ್ಲ ಅಂದ್ರೆ ಸ್ಮಾರ್ಟ್ ಸಿಟಿ ಹೆಂಗ್ ಸರ್? ಈಗ ಆಲ್ರೆಡಿ ಇನ್ನು ಇಂಪ್ರೂವ್ ಆಗೈತಲ್ರಿ ಸಾಕಷ್ಟು, ಮತ್ತೆ ಹೆಂಗಾಗಬೇಕು? ಸರ್ ನೀವೇ ಹೇಳ್ತೀರ ರಸ್ತೆ ಸರಿಯಾಗಿಲ್ಲ. ಅದು ಕಾಮಗಾರಿ ಇರ್ತಮ್ಮ ಹಂತವಾಗಿ ಕಾಮಗಾರಿ, ಮತ್ತೆ ಹೆಂಗ ಫಂಡ್ ರಿಲೀಸ್ ಆಗ್ತದೆ ಹಂಗ ಮಾಡಿರ್ತಾರ. ರಸ್ತೆ ಸರಿಯಾಗೈತಿ, ಅಭಿವೃದ್ಧಿ ಹೆಂಗ ಒಮ್ಮೆ ಕೊಡಂಗಿಲ್ಲಲ್ಲ ಸರ್ಕಾರ. ಅಲ್ಲ ಕಾರ್ಪೊರೇಟರ್ ನಿಮ್ಮವ್ರೆ, ಶಾಸಕರು ನಮ್ಮವ್ರಿದ್ದ ಮತ್ತೆ ನಮ್ಮವ್ರ ಅಭಿವೃದ್ಧಿ ಮಾಡಬೇಕಲ್ಲ. ನಮ್ಮವ್ರಿದ್ದಾಗ ನಮ್ಮವ್ರ ಅಭಿವೃದ್ಧಿ ಮಾಡಬೇಕ. ಹಾ ರೀ, ಈ ರೀತಿ ಕಾಮಗಾರಿ ಮಾಡಿದ್ರೆ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಅಂತ ಗೊತ್ತಾಗ್ಲಿಲ್ವಾ ಅಂತ? ತೊಂದರೆ ಆಗ್ತದೆ ಸರ್, ಸಹಿಸ್ಕೋಬೇಕು. ಯಾವ ತೊಂದರೆ ಆಗ್ತದೆ ಅನ್ನೋದು ಸಹಿಸ್ಕೋಬೇಕು, ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ಆಗಬೇಕು. ಆದ್ರೆ ಪೊಲೀಸ್ ಇಲಾಖೆ ಟ್ರಾಫಿಕ್ ದೂರ ಮಾಡ್ತಾರಲ್ಲ, ಅದು ಸಮಸ್ಯೆ ಬಗೆಹರಿಸಬೇಕು. ಇಂಪ್ರೂವ್ ಆಗಬೇಕಲ್ಲ, ನಗರ ಸುಂದರೀಕರಣ ಆಗಬೇಕಲ್ಲ. ಅದಕ್ಕೇನದ ಯಾರಿದ್ರು ಮಾಡಬೇಕು. ಯಾವ ಶಾಸಕ ಇದ್ರೆ ಅವನು ಬಿಟ್ರೆ ಅವನು ಸರ್ಕಾರದ ದುಡ್ಡು ಹಣ ಬಂದಾಗ ಮಾಡೇಬೇಕಾಗ್ತದೆ ಇಂಪ್ರೂವ್ಮೆಂಟ್. ನಮ್ಮ ಸರ್ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಈ ಕಡೆ ತೊಂದರೆ ಆಗ್ತಾ ಇದೆ, ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ. ಟ್ರಾಫಿಕ್ದಿಂದ ಅಷ್ಟೇ, ಬೇರೆ ಏನು ಸಮಸ್ಯೆ ಇಲ್ಲ. ಟ್ರಾಫಿಕ್ದಿಂದ ಅಷ್ಟೇ ಸಮಸ್ಯೆ ಆಗ್ತದೆ. ಟ್ರಾಫಿಕ್ ಸಿಬ್ಬಂದಿಗಳು ಸ್ವಲ್ಪ ಸರಿಯಾಗಿ ಕೋಪರೇಟ್ ಮಾಡಿದ್ರೆ ಕರೆಕ್ಟಾಗಿ ಹೋಗ್ತದೆ. ಭರತ್ ಕೋಳಿ, ST ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಬಜಾರ್ ರಸ್ತೆ ಕಾಮಗಾರಿಕೆಯಿಂದ ಸಾರ್ವಜನಿಕರಿಗಾಗುತ್ತಿರುವ ತೊಂದರೆ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಗರದ ಹೃದಯ ಭಾಗವಾದ ಸರಾಬ್ ಬಜಾರ್ನಲ್ಲಿ ರಸ್ತೆ ಕಾಮಗಾರಿ ಕೈಗೊಂಡಿದ್ದು, ಇದರ ಪರ್ಯಾಯವಾಗಿ ಮಿಲನ್ ಬಾರ್ ರಸ್ತೆಯ ಮೂಲಕ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮಿಲನ್ ಬಾರ್ನಿಂದ ಜಿಣಗಾರ್ ಗಲ್ಲಿ ಹನುಮಾನ್ ಮಂದಿರದವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ ಇರುತ್ತದೆ ಹಾಗೂ ಅಲ್ಲಿರುವ ವ್ಯಾಪಾರಸ್ಥರು ತಮ್ಮ ಮಳಿಗೆಗಳ ಮುಂಭಾಗದಲ್ಲಿ ರಸ್ತೆ ಮೇಲೆ ತಮ್ಮ ಮಳಿಗೆಗಳಲ್ಲಿನ ವಸ್ತುಗಳನ್ನು ಕಬ್ಬಿಣದ ಸ್ಟ್ಯಾಂಡ್ಗಳನ್ನು ಇಡುತ್ತಿದ್ದು, ಇದರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಬಂಧಗೊಳಿಸಿ ಪಾರ್ಕಿಂಗ್ಗೆ ಸೂಕ್ತ ಸ್ಥಳ ನಿಗದಿಪಡಿಸಬೇಕು ಮತ್ತು ವ್ಯಾಪಾರಸ್ಥರಿಗೆ ತಮ್ಮ ವಸ್ತುಗಳನ್ನು ರಸ್ತೆ ಮೇಲೆ ಇಡದಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಬೇಕು. ಅದರಂತೆಯೇ ಗಾಂಧಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದ ಮಾರ್ಗವಾಗಿ BRD ಆಸ್ಪತ್ರೆ ಹೋಗುವ ಏಕಮುಖ ಸಂಚಾರ ರಸ್ತೆಯ ಪಕ್ಕದಲ್ಲಿನ 4 ಚಕ್ರ ವಾಹನಗಳ ಪಾರ್ಕಿಂಗನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆ ರಸ್ತೆಯನ್ನು ಏಕಮುಖ ಸಂಚಾರದ ಬದಲಾಗಿ ದ್ವಿಮುಖ ಸಂಚಾರ ಪ್ರಾರಂಭಿಸಿ ಸಾರ್ವಜನಿಕರಿಗೆ ವಾಹನ ದಟ್ಟಣೆಯಿಂದ ಆಗುತ್ತಿರುವ ತೊಂದರೆಗಳನ್ನು ನಿವಾರಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇನ್ನೊಂದೇನಾಗ್ತೈತೆ, ಕಾರ್ ಪಾರ್ಕಿಂಗ್ನೇ ಅಲ್ಲಿಂದ ಶಿಫ್ಟ್ ಮಾಡಿಸ್ಬಿಡ್ರಿ. ಯಾಕಂದ್ರೆ ಅದು ರೋಡ್ more than 70 feet ರೋಡ್. ಅದು ಒಂದು ಕಾರ್ ರಿವರ್ಸ್ ತಗೋತಂದ್ರೆ ಹಿಂದೆ 4-5 ಕಾರ್ ನಿಂತು ಬಿಡ್ತಾವ್ರಿ. ಒಂದು ಕಾರ್ ತೆಗೆದು ಹಾಕೋದ್ರಾಗ ಹಿಂದೆ 4-5 ಗಾಡಿ ಇದಿರ್ತಾವ. ಆಮೇಲೆ ಆಟೋಗಳು ಅಂತೂ ರೆಗ್ಯುಲರ್ ಇಲ್ಲ. ಇನ್ನೊಂದು ಏನು ಸರ್, ಇವರು ರೋಡ್ ಮಾಡೋಕ್ಕಿಂತ ಮೊದಲು ಸರಿಯಾಗಿ ಪಂಚಾಯತ್ ಮತ್ತು ಹಳ್ಳಿ ಅದಕ್ಕೆ ಹಡ್ಡಿದ ಮ್ಯಾಗ ಅದು ಹಿಂಗೆ ಬಿಟ್ಬಿಡ್ತಾರೆ. ಎಲ್ಲ ಕಡೆ ಇಲ್ಲ ಧನ್ಯವಾದ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।